ಸಾರ್ವಜನಿಕರಿಗಾಗಿ ನಾವು ಅವರ ಕಲ್ಯಾಣಕ್ಕಾಗಿ ಒಳ್ಳೆಯದಕ್ಕೋಸ್ಕರಾಗಿ ಏನು ಪ್ರತಿ 2-3 ತಿಂಗಳಿಗೊಂದ್ಸರಿ ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೋಸ್ಕರ ನಿಮ್ಮ ಕೋಆಪರೇಷನ್ ಮುಂದುವರಿಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ತೀನಿ. ಲಾಸ್ಟ್ ಲೋಕ ಅದಾಲತಲ್ಲಿ ಸಾಕಷ್ಟು ಪ್ರಕರಣಗಳು ನಾವೆಲ್ಲ ರಾಜ್ಯ ಮೂಲಕ ಕೊನೆಗೊಳಿಸಿದ್ದೀವಿ. ಅದೆಲ್ಲ ಅದರ ಮಾಹಿತಿಯನ್ನು ನಮ್ಮ ಸ್ನೇಹಿತರು ಈಗ ತಾನೇ ಕೊಟ್ಟರು. ಈಗಲೂ ಕೂಡ ನಾವು ಈಗ ಡೇಟ್ ನಿಮಗೆಲ್ಲ ಹೇಳಿದ ಪ್ರಕಾರ 12/9ಕ್ಕೆ ನಾವು ದಿನಾಂಕವನ್ನು ಹಮ್ಮಿಕೊಂಡಿದ್ವಿ. ಈಗ 19/9ಕ್ಕೆ ಈ ಹೊಸ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ಕಾರಣದಿಂದ ಈ ಮತ್ತೆ ರಾಜಿ ಆಗುವಂತಹ ಎಲ್ಲ ಪ್ರಕರಣಗಳು ನಿಮಗೆಲ್ಲರಿಗೂ ಗೊತ್ತಿದೆ. ಪಾರ್ಟಿಸನ್ ಸೂಟ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸ್ಗಳಿರ್ಬೋದು, ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗುವಂತಹ ಪ್ರಕರಣಗಳಿರ್ಬೋದು, ಇಂತಹ ಯಾವುದೇ ರಾಜಿ ಆಗುವಂತಹ ಪ್ರಕರಣಗಳನ್ನು ನಾವು ರಾಷ್ಟ್ರೀಯ ಲೋಕ ಅದಾಲತ್ ಸಮಯದಲ್ಲಿ ತೆಗೆದುಕೊಂಡು ರಾಜಿ ಅನುಸಂಧಾನದ ಮೂಲಕ ಬಗೆಹರಿಸಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮದೆಲ್ಲ ಈ ಪ್ರಯತ್ನ ಸತತವಾಗಿರ್ತದೆ. ಈ ಒಂದು ದಿನದ ಕೆಲಸ ಎಲ್ಲ ಪ್ರತಿದಿನ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂತಂದರೆ, ನಾನು ಮತ್ತು ನನ್ನ ಸ್ನೇಹಿತರು ಹೋದ ರಾಷ್ಟ್ರೀಯ ಲೋಕ ಅದಾಲತಲ್ಲಿ 2 ಪ್ರಕರಣಗಳನ್ನು ರಾಜಿ ಆಗಲೇಬೇಕಂತ ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ ಇತ್ತು, ಅದರಲ್ಲಿ ಸುಮಾರು 30 ಲಕ್ಷಗಳ ಕ್ಲೇಮ್ ಇತ್ತು. ಅದ್ರ ಜೊತೆಗೆ ಒಂದು ಮಿಸ್ಲೇನಿಯಸ್ ಕೇಸ್ ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಆಗಿತ್ತು. ಆ ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಹಂತಕ್ಕೆ ಬಂದು ಅದು ಫೇಲ್ ಆಯಿತು. ಬಟ್ ನಾವು ಯಾವತ್ತೂ ಎದೆಗೊದ್ದೋದಿಲ್ಲ. ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಆ 2 ಪ್ರಕರಣಗಳನ್ನು ನಿನ್ನೆ ನಡೆದಂತಹ ಸಾಮಾನ್ಯವಾದ ನಾರ್ಮಲ್ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ನಾನು ಮತ್ತೊಮ್ಮೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿ 29 ಲಕ್ಷಕ್ಕೆ ಚಿಲ್ಲರೆ ಲಕ್ಷಕ್ಕೆ ಇದ್ದ ಕ್ಲೈಮನ್ನು 21 ಲಕ್ಷಕ್ಕೆ ಸೆಟಲ್ ಮಾಡಿ, ಅಲ್ಲೇ ಸ್ಪಾಟಲ್ಲೇ ಡಿ 21 ಲಕ್ಷಕ್ಕೆ ಡಿ ಕೊಡಿಸಿ ಮಿಸ್ಲೇನಿಯಸ್ ಕೂಡ ನಿನ್ನೆ ಕೂಡ ಮಾಡಿ ರಾಜಿ ಸಂಧಾನದ ಮೂಲಕ ಮಾಡಿ ಮುಗಿಸಿದ್ದೀನಿ. ಇಂಥ ಪ್ರಕರಣಗಳು ರಾಜಿ ಆದರೆ ಖಂಡಿತವಾಗ್ಲೂ ತುಂಬಾ ನಮಗೆ, ನಿಮಗೆ, ಕಕ್ಷಿದಾರರಿಗೆಲ್ಲ ಅದರ ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಏನೋ ನೆಮ್ಮದಿ ಸಿಕ್ಕಿರುತ್ತೆ. ಯಾಕಂತಂದರೆ ಅದು ಯಾವುದೋ ಒಂದು ಲೇಔಟ್ಗೆ ಸಂಬಂಧಪಟ್ಟ ಪ್ರಕರಣ ಆಗಿತ್ತು. ಅದರಿಂದ ಸಾಕಷ್ಟು ಜನರು ಯಾರು ಹಣ ಹಾಕಿದ್ರು ಆ ಲೇಔಟ್ಗಳೆಲ್ಲ ಎಲ್ಲನೂ ಗೊಂದಲಕ್ಕೀಡಾಗಿರ್ತಾರೆ, ಟೆನ್ಷನಲ್ಲಿರ್ತಾರೆ ಅಂತ. ಈಗ ಏನಾಯಿತು, ರಾಜ ಮುಗಿದ ತಕ್ಷಣಕ್ಕೆ ಎಲ್ಲರೂ ನೆಮ್ಮದಿಯಿಂದ ಸೈಟ್ ತೊಗೊಂಡವರು ಎಲ್ಲರೂ ನೆಮ್ಮದಿಯಿಂದ ತಮ್ಮ ಜೀವನ ನಡೆಸ್ಕೊಬೋದು. ಇದೇ ರೀತಿ ನಾವು 19/9 ಕೂಡ ಈ ಪ್ರಯತ್ನ ನಾವು ಮುಂದುವರಿಸ್ತೀವಿ. ದಯಮಾಡಿ ನಿಮಗೆಲ್ಲರಿಗೂ ಹೇಳೋದು, ಇದರ ಲೋಕ ಅದಾಲತ್ ಉಪಯೋಗಗಳನ್ನು ನೀವೆಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಜನರಿಗೆವರೆಗೂ ತಲುಪಿಸಿ ಇದರ ಲಾಭವನ್ನು ನೀವು ಅವ್ರಿಗೆಲ್ಲ ತಿಳಿಸ್ಕೊಟ್ಟು ಇದರ ಉಪಯೋಗ ಪಡ್ಕೊಳ್ಳೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಾಯ ಮಾಡಬೇಕಂತ ನಿಮ್ಮೆಲ್ಲರನ್ನ ಕೊಡ್ಕೊಳ್ತೀನಿ. ಅದರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಲೋಕ ಅದಾಲತ್ ಜೊತೆಗೆ ಇನ್ನೊಂದು ಮೀಡಿಯಮ್ ಆಫ್ ಸೆಟಲ್ಮೆಂಟ್ ಅಂತಂದರೆ ಮೀಡಿಯೇಷನ್ ಅಂತ ಹೇಳ್ತೀವಿ, ಮಧ್ಯಸ್ಥಿಕೆ. ಮತ್ತು ಈಗ 3ನೇ ಆವೃತ್ತಿಯ ಮೀಡಿಯೇಷನ್ ಡ್ರೈವ್ ಪ್ರಾರಂಭ ಆಗಿದೆ. ಮೀಡಿಯೇಷನ್ 3.0 ಪ್ರಾರಂಭ ಮಾಡಿದ್ದೀವಿ. ಅದರಲ್ಲೂ ಕೂಡ ಪ್ರಕರಣಗಳನ್ನು ನುರಿತ ಮಧ್ಯಸ್ಥಿಕೆದಾರರ ಹತ್ರ ಕಳಿಸಿ ಚರ್ಚೆ ಮಾಡಿ ಸೆಟಲ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೀಡಿಯೇಷನ್ 3rd ಡ್ರೈವ್ ಏನು ನಡೀತಾ ಇದೆಯೋ ಅದರಲ್ಲಿ ಕೂಡ ಸಾರ್ವಜನಿಕರು ತಮ್ಮ ಪ್ರಕರಣಗಳನ್ನು ಮಧ್ಯಸ್ಥಿಕೆದಾರರಿಗೆ ನಾವೆಲ್ಲ ಅದನ್ನ ರೆಫರ್ ಮಾಡ್ತೀವಿ. ಅಲ್ಲಿ ಕೂಡ ಚರ್ಚೆ ಮೂಲಕ ಬಗೆಹರಿಸ್ಕೊಳ್ಬೋದು. ಆದ್ದರಿಂದ ನಾವು ಹೋದ ಸಾರಿ ಏನು ಪ್ರಕರಣಗಳನ್ನು ರಾಜಿ ಮಾಡಿದ್ರು ಅದಕ್ಕಿಂತ ಹೆಚ್ಚಿನದಾಗಿ ನಾವು ಪ್ರಕರಣಗಳನ್ನು ರಾಜಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ದರಿಂದ ನೀವೆಲ್ಲ ಈ ಅದರ ಲೋಕ ಅದಾಲತ್ ಉಪಯೋಗದ ಬಗ್ಗೆ ಪ್ರಚಾರ ಮಾಡಿ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನೆಲ್ಲರ ಪರವಾಗಿ ಕೋರ್ಕೊಳ್ತೀನಿ.